ಇವತ್ತು ನಾವು ಯಾಯೀರನ ಸ್ಥಿತಿಗಳಲ್ಲಿ ಇರ್ತೇವೆ. ಯಾಯೀರನ ಪರಿಸ್ಥಿತಿ ನಮ್ಮ ಕುಟುಂಬ ನಮ್ಮಲ್ಲೂ ಬರ್ತದೆ. ನಾವು ಆತನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಗಳನ್ನ ಮಾಡ್ತೇವೆ. ಏನೆಂಬುದಾಗಿ, ನೀನು ನಮ್ಮ ಮನೆಗಳಿಗೆ ಬಂದು ಯಾಯೀರನು ಯಾವ ರೀತಿ ಯೇಸು ಕ್ರಿಸ್ತನನ್ನ ಆಹ್ವಾನಿಸ್ತಾ ಇದ್ದಾನೋ ಅದೇ ರೀತಿ ನಾವು ಸಹ ಯೇಸು ಕ್ರಿಸ್ತನನ್ನ ಅನೇಕ ಸಂಗತಿಗಳಲ್ಲಿ ನಾವು ಬೇಡಿಕೊಳ್ತೇವೆ. ನಮ್ಮ ಅವಶ್ಯಕತೆಗಳನ್ನ, ನಮ್ಮ ಕೊರತೆಗಳನ್ನೆಲ್ಲ ನಮಗೆ ಬೇಕಾದದ್ದನ್ನು ಆತನ ಸನ್ನಿಧಿಯಲ್ಲಿ ಇಡ್ತೇವೆ. ಯಾಯೀರನ ಕಡೆಯವರು ಬಂದು ಯಾವ ರೀತಿ ಹೇಳ್ತಿದಾರೋ, ನಿನ್ನ ಮಗಳು ಸತ್ತೋದಲ್ಲ ಎಂಬುದಾಗಿ ಅನೇಕರು ಬಂದು ನಮಗೆ ಹೇಳ್ತಾರೆ. ನಿನ್ನ ಪ್ರಯತ್ನ ಇನ್ನು ನಿಲ್ಲಿಸ್ಬಿಡು, ನಿನ್ನ ಪ್ರಾರ್ಥನೆಗಳು ಇನ್ಯಾಕೆ, ಮುಗಿದೋಯ್ತು, ಎಲ್ಲ ಮುಗಿದೋಯ್ತು, ಇನ್ನು ನಿನ್ನ ಪ್ರಾರ್ಥನೆಗೆ ವ್ಯಾಲ್ಯೂ ಇಲ್ಲ, ಇನ್ನು ನೀನೇನ್ ಮಾಡ್ಬೇಡ, ಯೇಸು ಕ್ರಿಸ್ತನಿಗೆ ತೊಂದರೆ ಕೊಡಬೇಡ, ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ ಹೇಳ್ತಾರೆ. ಮನೆಯ ಬಳಿಗೆ ಬರುವಾಗ ಯೇಸು ಕ್ರಿಸ್ತನಲ್ಲಿ ತುಂಬಾ ಗದ್ದಲ ಇದೆ, ಗಲಾಟೆ ಇದೆ, ಕಣ್ಣೀರಿದೆ, ಗೋಳಾಟ ಇದೆ, ಸಮಾಧಾನ ಇಲ್ಲ. ಸರಿ, ಇವರಿಗೆ ಬಂದು ಆತನ ಮಾಡ್ಲಿಕ್ಕಿರೋ ಸಂಗತಿಯನ್ನು ಹೇಳ್ತಾರೆ. ಈ ಮಗಳು ಮಲಗಿದಾಳೆ ಎಂಬುದಾಗಿ ಹೇಳಿದ್ರೆ ಅವರಿಗೆ ಹಾಸ್ಯವಾಗಿ ಕಾಣ್ತಾ ಇದೆ. ಪ್ರಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿರುವ ಸಂಗತಿಗಳನ್ನ ನಾವು ಹೊರಗಿನವರಿಗೆ ಹೇಳ್ಕೊಳ್ಳುವುದಾದ್ರೆ, ನಿನ್ನ ಸುತ್ತಮುತ್ತಲರಿಗೆ ಹೇಳ್ಕೊಳ್ಳುವುದಾದ್ರೆ ಹಾಸ್ಯಾಸ್ಪದವಾಗಿದೆ. ಕಾರಣ, ಆ ಸಂಗತಿಗಳನ್ನ ಅವರು ಎಂದಿಗೂ ನೋಡಲಿಲ್ಲ, ಅದು ಅರಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಯೀರನ ಕಡೆಯವರಿಗೆ ಅರ್ಥ ಆಗಲಿಲ್ಲ. ಯಾಯೀರನಿಗೆ ಯೇಸು ಕ್ರಿಸ್ತನ ಮೇಲೆ ಇರುವ ನಂಬಿಕೆ ಯಾಯೀರನ ಕಡೆಯವರಿಗೆ ಗೊತ್ತಿಲ್ಲ ಎಷ್ಟು ಬಲವಾಗಿದೆ ಎಂಬುದಾಗಿ. ನಾವಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಹೇಳ್ತೇನೆ, ಇವರು ಈ ಮಗಳು ಇನ್ನು ಮಲಗಿದಾಳೆ ಎಂಬುದಾಗಿ ಹೇಳಿದ್ರೆ, ದಾವೀದನ ನೋಡ್ತೀವಿ, ಈತನಿಗೆ ಅಲ್ಲಿ ಹೇಳ್ತಾರೆ, ದಾವೀದನಿಗೆ ಏನಿಲ್ಲ, ಯೆಹೋವನಿಂದ ಇನ್ನು ಮೇಲೆ ಯಾವ ಸಹಾಯ ಬರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಾರಣ ದಾವೀದನ ಪರಿಸ್ಥಿತಿ ಆ ರೀತಿಯಾಗಿದೆ. ಆದ್ರೆ ದಾವೀದನು ನಂಬಿಕೆಗಳನ್ನ ಕಳೆದುಕೊಂಡಿಲ್ಲ. ಯಾಯೀರನಿಗೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಅಂಜಬೇಡ, ನಿನ್ನ ನಂಬಿಕೆ ಹಾಗೆ ಇಟ್ಕೋ. ಕಾರಣ, ಯೇಸು ಕ್ರಿಸ್ತನು ಏನು ಮಾಡ್ಲಿಕ್ಕೆ ಇದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಗೊತ್ತು. ಪರಿಸ್ಥಿತಿಗಳು ತಡವಾಗುವಾಗ, ಪ್ರಯಾಣಗಳು ಹೆಚ್ಚಾಗುವಾಗ, ದಿನಗಳು ಕಳೆಯುವಾಗ ನಂಬಿಕೆಗಳನ್ನ ಕಳ್ಕೊಳ್ತಾ ಇದ್ದೇವೆ. ನಮ್ಮ ಕುಟುಂಬದ, ನಮ್ಮ ಮನೆಯ ಸುತ್ತಲೂ, ನಮ್ಮ ಮನಸ್ಸಿನ ಸುತ್ತಲೂ ಏನಾಗ್ತಾ ಇದೆ, ಗೋಳಾಟಗಳು, ಕಣ್ಣೀರುಗಳು, ಗದ್ದಲಗಳು ಹೆಚ್ಚಾಗ್ತಾ ಇದೆ. ಈ ಕೆಲಸಗಳು ಆಗಲ್ಲ ಎಂಬ ಹೇಳುವ ಜನರು ಹೆಚ್ಚಾಗ್ತಿದ್ದಾರೆ. ದಾವೀದನಿಗೆ ಹೇಳಿದ ರೀತಿಯಲ್ಲಿ ದೇವರು ಈತನಿಗೆ ಸಹಾಯ ಮಾಡೋದಿಲ್ಲ ಎಂಬ ಹೇಳುವ ಜನರು ಹೆಚ್ಚಾಗ್ತಾ ಇದ್ದಾರೆ. ಸ್ವಯಂ ಯೇಸು ಕ್ರಿಸ್ತನೇ ಬಂದು ಹೇಳಿದ್ರು ಸಹ ಅಪಹಾಸ್ಯ ಮಾಡುವ ಜನರು ನಮ್ಮ ಸುತ್ತಮುತ್ತ ಹೆಚ್ಚಾಗ್ತಿದ್ದಾರೆ. ನಮ್ಮ ನಂಬಿಕೆಯನ್ನು ಹೀಯಾಳಿಸುವ ಮಾತುಗಳು ಹೆಚ್ಚಾಗ್ತಾ ಇದೆ. ಯೇಸು ಕ್ರಿಸ್ತನಿಗೆ ಒಂದೊಳ್ಳೆ ಮಾತುಗಳು ಬರುವಾಗ ನಗ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತರು ಒಂದು ಸಂಗತಿ ಮಾಡ್ತಾನೆ, ಆ ಗದ್ದಲವನ್ನ, ಆ ಗೋಳಾಟವನ್ನ, ಆ ಕಣ್ಣೀರುಗಳನ್ನ ಏನ್ ಮಾಡ್ತಿದ್ದಾರೆ, ಮೊದಲು ಯಾಯೀರನ ಮನೆಯ ಹೊರಕ್ಕೆ ಕಳಿಸ್ತಾ ಇದ್ದಾರೆ.